ಮೊದಲಿಗೆ ಹೇಳ್ಬಿಡ್ತೀನಿ, ಈ ಥರ ಸ್ಪೆಷಲ್ ರೆಸಿಪೀಸ್ ನಿಮಗೆ ಬೇಕಿದ್ರೆ ನನ್ನ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ಈ ಥರ ಬೇಜಾನ್ ಸ್ಪೆಷಲ್ ರೆಸಿಪಿಗಳನ್ನ ನನ್ನ ಚಾನಲಲ್ಲಿ ಹಾಕಿದ್ದೀನಿ. ನನ್ನ ಇನ್‌ಸ್ಟಾಗ್ರಾಮ್ ಪೇಜಲ್ಲಿ ಮೋಸ್ಟ್ ವೈರಲ್ ಆಗಿರೋಂಥ ರೆಸಿಪಿಗಳಲ್ಲಿ ಇದು ಕೂಡ ಒಂದು. ತುಂಬ ಜನ ಆಲ್ರೆಡಿ ಇದನ್ನ ಟ್ರೈ ಮಾಡಿ ರೀಕ್ರಿಯೇಟ್ ಮಾಡ್ಬಿಟ್ಟಿದ್ದಾರೆ. ಸೊ ನಿಮಗೋಸ್ಕರ ಸ್ಟೆಪ್ ಬೈ ಸ್ಟೆಪ್ ನೀಟಾಗಿ ಡೀಟೇಲ್ ಆಗಿ ರೆಸಿಪಿ ಹಾಕ್ತಾ ಇದೀನಿ. ಖಂಡಿತ ಪೂರ್ತಿ ವಿಡಿಯೋ ನೋಡಿ. ರೆಸ್ಟೋರೆಂಟ್ ಡೆಸರ್ಟ್ಸ್‌ಗಳಿಗೂ ಟಫ್ ಕೊಡುವಂಥ ಬಾಂಬ್ ರೆಸಿಪಿ ಇದು. ತಿಂತಾ ಇದ್ರೆ ಆಹಾ! ಸ್ವರ್ಗ ಗುರು. ಥಟ್ ಅಂತ ವಿಡಿಯೋ ಸೇವ್ ಮಾಡ್ಕೊಂಡು ಮ್ಯಾಂಗೋ ಸೀಸನ್ ಮುಗಿಯೋಕೆ ಮುಂಚೆ ಪಕ್ಕಾ ಟ್ರೈ ಮಾಡಿ. ಮನೆಯವರಿಗೆಲ್ಲ ತುಂಬಾನೇ ಇಷ್ಟ ಆಗುತ್ತೆ. ಎಸ್ಪೆಷಲಿ ಸ್ಕೂಲಿಂದ ವಾಪಸ್ ಬರೋ ಮಕ್ಕಳಿಗೆ ಏನಪ್ಪಾ ಮಾಡೋದು ಅಂತ ಯೋಚನೆ ಮಾಡ್ತಿದ್ರೆ ಖಂಡಿತ ಈ ರೆಸಿಪಿ ಟ್ರೈ ಮಾಡಿ. 100% ಇದು ಸೂಪರ್ ಹಿಟ್ ಆಗುತ್ತೆ. ಅಷ್ಟ್ ಮಾತ್ರ ಅಲ್ಲ, ಇದನ್ನ ಲಂಚ್ ಬಾಕ್ಸ್‌ಗೆ ಅಥವಾ ಸ್ನಾಕ್ಸ್‌ಗೂ ಕೊಡ್ಬೋದು. ಪಕ್ಕಾ ಬಾಕ್ಸ್ ಖಾಲಿ ಖಾಲಿಯಾಗಿ ವಾಪಸ್ ಮನೆಗೆ ಬರುತ್ತೆ. ಅಂಡ್ ಆಲ್ಸೋ ಇದು ಮಧ್ಯಾಹ್ನದವರೆಗೂ ಕೂಡ ಸಾಫ್ಟ್ ಆಗಿರುತ್ತೆ. ಮಾಡೋದು ಕೂಡ ಅಷ್ಟೇ ಸಿಂಪಲ್. ರೆಸಿಪಿ ಹೇಗ್ ಮಾಡೋದು ಅಂತ ನೋಡೋಣವಾ? ಅದಕ್ಕೂ ಮುಂಚೆ ಯಾರಿಗೆಲ್ಲ ಮಾವಿನ ಹಣ್ಣಂದ್ರೆ ಇಷ್ಟ ಅವರೆಲ್ಲ ಕಾಮೆಂಟ್ ಅಲ್ಲಿ ತಿಳಿಸಿ. ಮೊದಲಿಗೆ ಫುಲ್ ಹಣ್ಣಾಗಿರೋಂತ ಒಂದು 3 ದೊಡ್ಡ ದೊಡ್ಡ ಮಾವಿನ ಹಣ್ಣು ತಗೊಂಡಿದ್ದೀನಿ. ಇದನ್ನ ಕಟ್ ಮಾಡ್ಕೊಂಡು ನೀಟಾಗಿ ಸಿಪ್ಪೆ ಎಲ್ಲ ಬಿಡಿಸ್ಕೊಂಡು ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ. ಫುಲ್ ಹಣ್ಣಾಗಿ ಸಾಫ್ಟ್ ಆಗಿರುತ್ತಲ್ಲ ಆ ತರ ಮಾವಿನ ಹಣ್ಣೆ ತಗೊಳ್ಳಿ, ಕಾಯಿ ಕಾಯಿ ಇರೋದೆಲ್ಲ ಬೇಡ. ಸೊ ನಾನು 3 ಮಾವಿನ ಹಣ್ಣು ತಗೊಂಡಿರೋದಕ್ಕೆ ಇಲ್ಲಿ 3 ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟು ಹಾಕೊಂಡಿದ್ದೀನಿ. ನೀವು ಇನ್ ಕೇಸ್ ಜಾಸ್ತಿ ಮಾಡೋದು ಅಥವಾ ಕಮ್ಮಿ ಮಾಡೋದು ಅಂದ್ರೆ ಎಷ್ಟು ಹಣ್ಣು ತಗೊಂತೀರೋ ಅಷ್ಟೇ ಅಕ್ಕಿ ಹಿಟ್ಟು ಕೂಡ ಹಾಕೋಬಹುದು. ಇದಕ್ಕೊಂಚೂರು ಉಪ್ಪು ಹಾಕೊಂಡು ನೀರ್ ಹಾಕೊಂಡೇನೆ ಫೈನ್ ಆಗಿ ಈ ತರ ರುಬ್ಬಿಟ್ಕೊಂಡ್ರೆ ಔಟರ್ ಲೇಯರ್ ರೆಡಿ ಆಗುತ್ತೆ. ಆಲ್ರೆಡಿ ಏನ್ ಸಖತ್ತಾಗಿ ಕಾಣ್ತಿದೆಯಲ್ಲ ಈ ಟೆಕ್ಸ್ಚರ್. ಸರಿ, ನೆಕ್ಸ್ಟ್ ಹೂರ್ಣ ಮಾಡೋದಕ್ಕೆ ಒಂದ್ ಇಡೀ ಹೋಳು ಕಾಯಿ ತುರಿ ಹಾಕೊಂಡಿದ್ದೀನಿ. ಅಂದ್ರೆ 2 ಚಿಪ್ ಕಾಯಿ ತುರಿಗೆ 1 ಚಿಪ್ ಅಷ್ಟು ಬೆಲ್ಲ ಹಾಕೊಂಡಿದ್ದೀನಿ. ನಿಮಗೆ ಇನ್ ಕೇಸ್ ಜಾಸ್ತಿ ಬೇಕು ಅಥವಾ ಕಮ್ಮಿ ಬೇಕು ಅಂದ್ರೆ ನೀವು ಅಡ್ಜಸ್ಟ್ ಮಾಡ್ಕೋಬಹುದು. ಇದಕ್ಕೊಂಚೂರು ಏಲಕ್ಕಿ ಪುಡಿ ಹಾಕೊಂಡು ಸ್ಟವ್ ಮೇಲೆ ಇಟ್ಟು ಈ ರೀತಿ ಬೆಲ್ಲ ಕರಗೋವರೆಗೂ ಫೈನ್ ಆಗಿ ಇದನ್ನ ಫ್ರೈ ಮಾಡ್ಕೋಬೇಕು. ಸೊ ಬೇಸಿಕಲಿ ಇದು ನೀರ್ ದೋಸೆಗೆ ತಿನ್ನೋಂತ ಕಾಯಿ ಸುಳಿ ಅಥವಾ ಈ ಕಾಯಿ ಹೋಳಿಗೆಗೆ ಹಾಕುವಂತ ಸ್ಟಫಿಂಗು ಅಥವಾ ನಮ್ ಗಣಪತಿ ಹಬ್ಬಕ್ಕೆ ಮಾಡೋಂತ ಕಾಯಿ ಕಡುಬುಗೆ ಹಾಕೋ ಸ್ಟಫಿಂಗು. ನಾವೆಲ್ಲ ಚಿಕ್ಕವ್ರು ಇರ್ಬೇಕಾದ್ರೆ ನಮ್ಮಮ್ಮ ಕಡುಬು ಮಾಡಕ್ ಮುಂಚೆನೆ ಎಷ್ಟೋ ಸರಿ ನಾವು ಹೂರ್ಣ ಖಾಲಿ ಮಾಡಿದ್ದೆಲ್ಲ ಇದೆ. ನೀವು ಹೇಗೆ ತಿಂತಿದ್ರೆ ಅನ್ನೋದ್ರ ಕಾಮೆಂಟ್ ಅಲ್ಲಿ ತಿಳಿಸಿ. ಇದನ್ನ ಕೂಲ್ ಆಗೋಕೆ ಬಿಟ್ಬಿಟ್ಟು ನೆಕ್ಸ್ಟ್ ಬಾಳೆ ಎಲೆನ ಈ ರೀತಿ ಸ್ಕ್ವೇರ್ ಶೇಪ್ ಅಲ್ಲಿ ಕಟ್ ಮಾಡ್ಕೊಂಡು ನೀಟಾಗಿ ಒರೆಸ್ಕೊಂಡು ಎಲ್ಲದಕ್ಕೂ ತುಪ್ಪ ಸವರಿ ಮಾಡಿಟ್ಕೊಂಡಿರೋಂತ ಮಾವಿನ ಹಣ್ಣಿನ ಮಿಕ್ಸ್ಚರ್ನ ಚಿಕ್ಕ ಚಿಕ್ಕ ದೋಸೆ ತರ ನಾವು ಎಲ್ಲದಕ್ಕೂ ಒಂದೊಂದು ಹಾಕುತ್ತಾ ಹೋಗ್ಬೇಕು. ಒಂದೇ ಸರಿ ಎಲ್ಲ ಹಾಕೊಂಡು ಆಮೇಲೆ ಬೇಕಿದ್ರೆ ನಾವು ಸ್ಟಫಿಂಗ್ ಇಟ್ಕೋಬಹುದು. ಇದ್ರ ಟೆಕ್ಸ್ಚರ್ ಈ ರೀತಿ ಇರಬೇಕು. ತುಂಬಾ ತಿಕ್ಕಾಗೂ ಇರಬಾರ್ದು, ತುಂಬಾ ನೀರ್ ತರನೂ ಇರಬಾರ್ದು. ತಿಕ್ಕಾಗಿದ್ರೆ ಗಟ್ಟಿ ಆಗ್ಬಿಡುತ್ತೆ, ತುಂಬಾ ನೀರ್ ತರ ಇದ್ರೆ ತುಂಬಾ ಸಾಫ್ಟ್ ಆಗಿ ಆಗ್ಬಿಡುತ್ತೆ. ಸೊ ಅದನ್ನ ಅಡ್ಜಸ್ಟ್ ಮಾಡ್ಕೋಬೇಕು. ಇನ್ ಕೇಸ್ ನಿಮಗೆ ಜಾಸ್ತಿ ಹಣ್ಣು ಇನ್ ಕೇಸ್ ತುಂಬಾ ದೊಡ್ಡದಾಗಿದ್ರೆ ಸ್ವಲ್ಪ ಜಾಸ್ತಿ ಅಕ್ಕಿ ಹಿಟ್ಟು ಬೇಕಾದ್ರೂ ನೀವು ಹಾಕೋಬಹುದು. ನಂತರ ಎಲ್ಲದಕ್ಕೂ ಒಂದೊಂದು ಟೇಬಲ್ ಸ್ಪೂನ್ ಅಷ್ಟು ಹೂರ್ಣ ಹಾಕಿ ಈ ರೀತಿ ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಡು ನಿಧಾನಕ್ಕೆ ಬಾಳೆ ಎಲೆನ ಮಡ್ಚ್ಕೋಬೇಕು. ಬಾಳೆ ಎಲೆ ಮಡ್ಚ್ಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಮಾಡ್ಬೇಕು. ಅದೊಂದು ಸರಿ ಹರಿದೋಗೋ ಚಾನ್ಸಸ್ ಇರುತ್ತೆ. ಅಕಸ್ಮಾತ್ ನೀವು ಉಪಯೋಗಿಸುವಂತ ಬಾಳೆ ಎಲೆ ತುಂಬಾ ಗಟ್ಟಿಯಾಗಿದೆ ಮಡ್ಚಕ್ ಆಗಲ್ಲ ಅಂತಂದ್ರೆ ಗ್ಯಾಸ್ ಮೇಲೆ ಇಟ್ಟು ಒಂದ್ ಸ್ವಲ್ಪ ಸುಟ್ಟು ಅದನ್ನ ಸಾಫ್ಟ್ ಮಾಡಿ ನಂತರ ಬೇಕಿದ್ರೆ ಈ ರೀತಿ ಹಾಕೋಬಹುದು. ಇದನ್ನ ನೀಟಾಗಿ ಫೋಲ್ಡ್ ಮಾಡಿ ಇವಾಗ ಇಡ್ಲಿ ಪಾತ್ರೆಯಲ್ಲಿ ಬಿಸಿ ನೀರಿಟ್ಟು ಅದನ್ನ ಒಂಚೂರು ಬಿಸಿ ಬಿಸಿ ಆದ್ಮೇಲೆ ಒಂದ್ 20 ನಿಮಿಷ ಸ್ಟೀಮ್ ಮಾಡ್ಕೊಂಡ್ರೆ ಸಕ್ಕದಾಗಿರೋಂತ ಮಾವಿನ ಹಣ್ಣಿನ ಡೆಸರ್ಟ್ ರೆಡಿ ಆಗುತ್ತೆ. ಖಂಡಿತ ಟ್ರೈ ಮಾಡಿ. ಪ್ರತಿಯೊಬ್ರು ಲೈಫಲ್ಲಿ ತಿನ್ಲೇಬೇಕಾಗಿರೋಂತ ಸ್ಪೆಷಲ್ ಡೆಸರ್ಟ್ ರೆಸಿಪಿ ಇದು. ನನಗಂತೂ ಈ ಮಾವಿನ ಹಣ್ಣಲ್ಲಿ ಮಾಡೋಂಥದ್ದು ಅಥವಾ ಜಾಕ್ ಫ್ರೂಟ್, ಪೈನಾಪಲ್, ಸೀಸನಲ್ ಫ್ರೂಟ್ಸ್ ಅಲ್ಲಿ ಏನೇ ತಿಂಡಿ ಮಾಡಿದ್ರು ತುಂಬಾನೇ ಇಷ್ಟ ಆಗುತ್ತೆ. ಇದೆಲ್ಲ ಸೀಸನಲ್ ಫ್ರೂಟ್ಸ್ ಅಲ್ವಾ, ಸೊ ಸೀಸನ್ ಇರ್ಬೇಕಾದ್ರೇನೆ ಖಂಡಿತ ಇದನ್ನ ತಿಂದು ಅನ್ಭವಿಸ್ಬಿಡ್ಬೇಕು. ಆಮೇಲೆ ಇದ್ರ ಸೀಸನ್ ಮುಗಿದ್ಮೇಲೆ ನಮಗೆ ಬೇಕು ಅಂದ್ರೂ ಕೂಡ ಸಿಗೋದಿಲ್ಲ. ಸೊ ಇನ್ನೇನ್ ಮಾವಿನ ಹಣ್ಣಿನ ಸೀಸನ್ ಮುಗಿತಾ ಇದೆ. ಮಳೆ ಬಿದ್ಮೇಲೆ ಆಕ್ಚುಲಿ ಚೆನ್ನಾಗೂ ಇರೋದಿಲ್ಲ. ಸೊ ಆದಷ್ಟು ಬೇಗ ಒಂದ್ಸರಿ ಟ್ರೈ ಮಾಡ್ಬಿಡಿ. ಖಂಡಿತ ಟ್ರೈ ಮಾಡಿದ್ರೆ ಹೇಗಾಯ್ತು ಅನ್ನೋದನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋದು ಮರಿಬೇಡಿ. ಹಾಗೆ ನಾನು ಮಾಡಿದ 5 ದಿನ 5 ಇಡ್ಲಿ ರೆಸಿಪೀಸ್ನ ತುಂಬಾ ಜನ ಟ್ರೈ ಮಾಡಿ ಇಷ್ಟಪಟ್ಟು ಕಾಮೆಂಟ್ ಮಾಡಿದ್ದೀರಾ. ತುಂಬಾನೇ ಖುಷಿ ಆಯ್ತು. ನೆಕ್ಸ್ಟ್ ಇದೇ ತರ ಯಾವ ರೆಸಿಪಿ ಸೀರೀಸ್ ಮಾಡ್ಲಿ ಅನ್ನೋದನ್ನ ಕಾಮೆಂಟ್ ಅಲ್ಲಿ ತಿಳಿಸಿ.